ತೋರಿದಿರಿ. ತಾಲೂಕಿನ ಎಲ್ಲ ಶಿಕ್ಷಕರು ಒಂದಾಗಿ ಬಂದರು. ಬಂಧು ಬಳಗ ಸ್ನೇಹಿತರ ಪ್ರೀತಿ ತುಂಬಿ ನಿಂತರು. ಸನ್ಮಾನದ ಹೊಳಪುರಿ ಕಣ್ಣಲ್ಲಿ ಕಿಟುಚಿದೆ. ಇಂದು ನಿಮ್ಮ ಹೆಸರೇ ಗೌರವದ ಗಾನವೇ. ರಾಜಕುಮಾರ್ ರಾಜಕುಮಾರ್ ನಿಮಗೆ ನಿಮಗೆ ವಂದನೆ. ಶಿಕ್ಷಕರ ಹೃದಯದಲ್ಲಿ ನಿಮ್ಮದೇ ಗುರುತು. ಬೀಳ್ಕೊಡುಗೆ ಜೊತೆಯಲರಿ ಅಭಿನಂದನೆ ಹರಿದು. ರಾಜಕುಮಾರ್ ರಾಜಕುಮಾರ್ ನಿಮಗೆ ವಂದನೆ. ನಾಗರಾಜ್ ರಾಜರಾಜ್ ನಿಮಗೆ ವಂದನೆ. ಪಾಠದ ಪೂಟಗಳಲ್ಲೇ ಸಹನೆ ಕಲಿಸಿದಿರಿ. ತಪ್ಪಿದ ಕೈ ಹಿಡಿದು ಸರಿ ಎಂದಿರಿ ನಗು ನಗುತ್ತ. ಸಣ್ಣ ಸಣ್ಣ ಸಾಧನೆಗೂ ಬಂಗಾರದ ಬೆಲೆ ಕೊಟ್ಟು ಶ್ರಮದ ಬೆಳಕು ತಂದು ಆತ್ಮವಿಶ್ವಾಸ ತುಂಬಿದಿರಿ. ಮಕ್ಕಳ ಕನಸಿನಲ್ಲಿ ನಿಮ್ಮ ನೆರಳು ಉಳಿದಿದೆ. ಗ್ರಾಮದ ನೆನಪಿನಲ್ಲಿ ನಿಮ್ಮ ಹೆಸರು ಜ್ವಲಿಸಿದೆ. ಇಂದು ಈ ಸಮಾರಂಭ ಕಣ್ತುಂಬಿ ನೋಡುತ್ತದೆ. ನಿಮ್ಮ ಸೇವೆಯ ಕತೆಗೆ ಇಡೀ ಊರು ನಿಂತಿದೆ. ಹಾರಗಳ ಮಾತಿನಲ್ಲಿ ಹೃದಯದ ಮಿತೆ. ಬೀಳ್ಕೊಡುಗೆ ಕ್ಷಣದಲ್ಲಿ ಮುಗಿಯದ ಕೀರ್ತಿಯೇ. ರಾಜಕುಮಾರ್ ರಾಜಕುಮಾರ್ ನಿಮಗೆ ವಂದನೆ. ನಾಗರಾಜ್ ನಾಗರಾಜ್ ನಿಮಗೆ ವಂದನೆ. ಶಿಕ್ಷಕರ ಹೃದಯದಲ್ಲಿ ನಿಮ್ಮದೇ ಗುರುತು. ಬೀಳ್ಕೊಡುಗೆ ಜೊತೆಯಲಿ ಅಭಿನಂದನೆ ಹರಿದು. ರಾಜಕುಮಾರ್ ರಾಜಕುಮಾರ್ ನಿಮಗೆ ವಂದನೆ. ನಾಗರಾಜ್ ನಾಗರಾಜ್ ನಿಮಗೆ ವಂದನೆ. ಇಂದಿನ ಈ ಬೀಳ್ಕೊಡುಗೆ ದಾಯವಲ್ಲ ಎಂದಿಗೂ. ನಿಮ್ಮ ಪಾಠದ ಬೆಳಕು ಮುಂದೆಗೂ ಬೆಳಗುವುದು. ಮನೆ ಮನೆ ಮಾತಿನಲ್ಲಿ ಮಕ್ಕಳ ಕನಸಿನಲ್ಲಿ ಅಲಂಗೂರು ಶಾಲೆಯಲ್ಲಿ ನಿಮ್ಮ ಹೆಸರು ಉಳಿಯುವುದು. ರಾಜಕುಮಾರ್ ರಾಜಕುಮಾರ್ ನಿಮಗೆ ವಂದನೆ. ನಾಗರಾಜ್ ನಾಗರಾಜ್ ನಿಮಗೆ ವಂದನೆ. ತಾಲೂಕಿನ ಎಲ್ಲರಿಗೂ ಇಂದು ಹೃದಯ ತುಂಬಿ ಬಂಧು ಬಳಗದ ಪ್ರೀತಿ ನಿಮಗೆ ಸಮರ್ಪಿಸಿ. ರಾಜಕುಮಾರ್ ರಾಜಕುಮಾರ್ ನಿಮಗೆ ವಂದನೆ. ನಾಗರಾಜ್ ನಾಗರಾಜ್ ನಿಮಗೆ ವಂದನೆ. ಈ ಒಂದು ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ರಿಗೂ ಕೂಡ ನಮ್ಮ ಕಚೇರಿ ಕಡೆಯಿಂದ ಆಗಿರ್ಬೋದು, ನಮ್ಮ ಒಂದು ವೃತ್ತಿಯ ಪರವಾಗಿ ಆಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಭಾಗವಹಿಸಿ ಇಲ್ಲಿ ಸಹಕಾರ ಕೊಟ್ಟಂತಹ ನಮ್ಮ ಮೀಡಿಯಾ ಮಿತ್ರರಿಗೆ ಹಾಗೂ ಇಲ್ಲಿ ಭಾಗವಹಿಸಿರುವಂತಹ ನಮ್ಮ ವೃತ್ತಿ ಬಾಂಧವರಿಗೆ ಎಲ್ರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಒಂದು ವೃತ್ತಿಯಲ್ಲಿ ವಯೋವೃತ್ತಿ ಅನ್ನೋದು ಸಹಜ. ಈ ಒಂದು ವಯೋವೃತ್ತಿ ಯಾವತ್ತಿದ್ರೂ ಆಗ್ಲೇಬೇಕು. 60 ವರ್ಷ ಆದ್ಮೇಲೆ ನಾವು ಇವಾಗ ವಯೋವೃತ್ತಿ ಆಗ್ತಾ ಇದೀವಿ. ಈ ಒಂದು ವಯೋವೃತ್ತಿ ಆಗೋದಕ್ಕೆ ನಮ್ಮ ಒಂದು ಸರ್ಕಾರ 60 ವರ್ಷವನ್ನ ನಿಗದಿಪಡಿಸಿದೆ. ಈ ಒಂದು ನಮ್ಮ ವಯೋವೃತ್ತಿಗೆ ಒಳಪಟ್ಟಂತಹ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸನ್ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬೀಳ್ಕೊಡುಗೆ ಕೊಟ್ಟಿದ್ದೀರಲ್ಲ ಸರ್, ಅದು ಸಂತೋಷ ಹೆಂಗಿದೆ ಸರ್ ನಿಮ್ಗೆ? ಸರ್ ತುಂಬಾ ಸಂತೋಷವಾಗಿದೆ. ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಂಥ ಅವಕಾಶಗಳು ಜೀವನದಲ್ಲಿ ಒಂದ್ ಸಾರಿ ಮಾತ್ರ ಬರುತ್ತೆ.
ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲಾ ನಮ್ಮ ಆಲಂಗೂರು ಕ್ಲಸ್ಟರ್ನ ಹಾಗೂ ಮುಳಬಾಲ್ ತಾಲೂಕಿನ ಎಲ್ಲಾ ನಮ್ಮ ವೃತ್ತಿ ಬಾಂಧವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಗೆ ಎಲ್ಲಿ ಕೆಲಸ ಮಾಡಿ ಸರ್, ನಾನು ಮೊದಲು ಒಂದು ಗೌರವಧನ ಶಿಕ್ಷಕನಾಗಿ ನಾನು 88ರಿಂದ 92ವರೆಗೂ GHPS ಮಲ್ಲೇಕುಪ್ಪದಲ್ಲಿ 4 ವರ್ಷ ಕೆಲಸ ಮಾಡಿದೆ. ಅನಂತರ OBB ನಲ್ಲಿ ಶ್ರೀನಿವಾಸಪುರ ತಾಲೂಕು ಅಡಿಚಂಕೂರ್ನಲ್ಲಿ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಗಂಗಾಪುರಕ್ಕೆ ಬಂದೆ. ಅಲ್ಲಿ ಕೆಲಸ ನಿರ್ವಹಿಸಿ ಅಲ್ಲಿಂದ ನಗವಾರ HPS ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಮತ್ತೆ ಅಲ್ಲಿಂದ ಈ ಒಂದು ಭಾಷಮಾಕನಹಳ್ಳಿ ಹಾಗೇನೆ ವೈಕೋಗ್ಲೇರ್ ಈ ರೀತಿ ಕೆಲವೊಂದು ಶಾಲೆಗಳಲ್ಲಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಈ ಒಂದು ನಿವೃತ್ತಿಗೆ ಸಹಕಾರ ಕೊಟ್ಟಂತ ಎಲ್ಲಾ ಒಂದು ಸನ್ಮಿತ್ರರಿಗೆ ವೃತ್ತಿ ಬಾಂಧವರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳು. ಎಲ್ಲಾ ಶಾಲೆಗಳಲ್ಲಿ ತಮ್ಮ ವೃತ್ತಿಯನ್ನ ಸಾಗಿಸಿದ್ದೀರಲ್ರಿ ಸರ್? ಹೌದು ಸರ್. ಅದರ ಅನುಭವ ಯಾವ ತರ ಇತ್ತು ಸರ್? ನಮ್ಮ ಒಂದು ವೃತ್ತಿ ಬಹಳ ಪವಿತ್ರವಾಗಿರುವಂತದ್ದು. ಶಿಕ್ಷಕ ವೃತ್ತಿ, ಈ ಒಂದು ವೃತ್ತಿಗೆ ಬಂದಿರೋದು ನನಗೆ ತುಂಬಾ ಸಂತಸವನ್ನ ತಂದಿದೆ. ನಮ್ಮ ಮನೆಯಲ್ಲಿ ಬಹಳಷ್ಟು ಇರೋರಂತ ಕೂಡ ನಮ್ಮ ತಂದೆ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಎಲ್ಲ ಕೂಡ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದು ನನಗೆ ತುಂಬಾ ಸಂತಸವನ್ನ ತರ್ತಾ ಇದೆ ಸರ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇವಾಗ ವಯೋವೃದ್ಧರಾಗಿ ನಿವೃತ್ತಿ ಹೊಂದಿದಿರಲ್ಲ, ಇವಾಗ ಏನ್ ಅನಿಸ್ತಾ ಇದೆ ಸರ್? ಇನ್ನ ನಾನು ಈ ಒಂದು ವೃತ್ತಿಯಲ್ಲಿ ಮುಂದುವರೆದಿದ್ರು ಕೂಡ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಆದ್ರೆ ವಯೋವೃತ್ತಿ ಅನ್ನೋದು ಸಹಜ. ಯಾರಿದ್ರು ಕೂಡ 60 ವರ್ಷ ಆದ್ಮೇಲೆ ವಯೋವೃತ್ತಿ ಆಗ್ಲೇಬೇಕು. ಈ ಒಂದು ವೃತ್ತಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಮಕ್ಕಳಿಂದ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀವಿ, ಹಾಗೇನೆ ಅವರಿಗೆ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ನಾವು ಕಲಿಯೋದು ಇರುತ್ತೆ ಮತ್ತೆ ಕಲಿಸೋದು ಇರುತ್ತೆ. ಈ ಒಂದು ವೃತ್ತಿ ಬಹಳ ಪವಿತ್ರವಾದದ್ದು ಅಂತ ನಾನು ಭಾವಿಸ್ತೀನಿ. ಎಲ್ಲ ಶಿಕ್ಷಕರಲ್ಲಿ ಸಹ ಒಂದು ಮನವಿ ಸರ್, ಯಾಕಂದ್ರೆ ಎಲ್ಲರಲ್ಲಿ ನೀವು ಸ್ವಲ್ಪ ಜ್ಞಾನವಂತರು ಅಂದ್ರೆ ಸ್ವಲ್ಪ ಎಲ್ರಿಗಿಂತ ವಿಭಿನ್ನವಾಗಿರ್ತೀರಾ, ಸೈಲೆಂಟ್ ಪರ್ಸನ್ ಅಂತ ಎಲ್ರು ಹೇಳ್ತಾರೆ. ಅದಕ್ಕೆ ನಿಮ್ಮ ಮಾತಿನ ಮೂಲಕ ಏನ್ ಹೇಳ್ತೀರಿ ಸರ್? ಸರ್, ಈ ಒಂದು ವೃತ್ತಿನೇ ಶಿಕ್ಷಕ ವೃತ್ತಿ. ನಾವು ಕಲಿಯೋದಿರುತ್ತೆ ಮತ್ತೆ ಕಲಿಸೋದಿರುತ್ತೆ. ಹಾಗೇನೆ ಈ ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಒಂದು ಮಗುವಿನಲ್ಲಿರುವಂತ ಸಾಮರ್ಥ್ಯವನ್ನ ಹೊರಗೆಳೆಯೋದೇ ಶಿಕ್ಷಣ ಅಂತ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಹಾಗೇನೆ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ನಮ್ಮ ಗುರುಗಳಿಂದ ಬಹಳಷ್ಟು ವಿಷಯಗಳನ್ನ ತಿಳಿದಿದ್ದೀವಿ. ಹಾಗೇನೆ ನಾವು ಅವರಿಂದ ಕಲ್ತಿದ್ದನ್ನ ನಾವು ಮಕ್ಕಳಿಗೆ ಕಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಸಹಕಾರ ಇದೆ. ಹಾಗೇನೆ ನಮ್ಮ ಒಂದು ಶಿಕ್ಷಕ ವೃತ್ತಿ ಮೇಲೆ ಅಪಾರವಾದಂತ ಗೌರವ ಇದೆ. ನಮ್ಮ ಗುರುಗಳು ಅಂದ್ರೆ ಅಪಾರವಾದಂತ ಗೌರವ ಇದೆ. ಇಲ್ಲಿ ನಮ್ಮ ಗುರುಗಳು ಕೂಡ ಈ ಸಮಾರಂಭಕ್ಕೆ ಬಂದಿದ್ರು. ಅವರಿಗೆ ನಾವು ಅವರಿಂದ ಆಶೀರ್ವಾದವನ್ನು ಪಡೆದಿದ್ದೀವಿ. ಈ ಒಂದು ವೃತ್ತಿ ಅಂದ್ರೆ ಬಹಳ ಇಷ್ಟ ನಮಗೆ. ಹಾಗೇನೆ ಈ ಒಂದು ವೃತ್ತಿ ಬಗ್ಗೆ ಅಪಾರವಂತ ಗೌರವ ಇರೋದ್ರಿಂದ ಈ ಒಂದು ವೃತ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನ್ಸುತ್ತೆ. ನಮಗೆ ಈ ಒಂದು ವೃತ್ತಿಯಲ್ಲಿ ಮುಂದುವರಿಯೋದಕ್ಕೆ ಇಷ್ಟು ವರ್ಷ ಅವಕಾಶ ಸಿಕ್ಕಿದ್ದು ಆ ಭಗವಂತನ ಕೃಪೆ ಅಂತ ಭಾವಿಸ್ತೀನಿ ಸರ್.